ಕಳೆದ 5 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯ ಹಾಸನ ಚಾಮರಾಜನಗರದ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಪ್ರಗತಿ ಹಾದಿಯಲ್ಲಿದೆ. ಮುಂಚೆ ಇದು ಕೇಂದ್ರೀಕೃತ ವಿಶ್ವವಿದ್ಯಾಲಯ ಆಗಿತ್ತು. ಆ ಕಾಲೇಜಿಗಷ್ಟೇ ವಿಶ್ವವಿದ್ಯಾಲಯ ಸೀಮಿತವಾಗಿತ್ತು. ಇದನ್ನು ಕಳೆದ 2 ವರ್ಷಗಳ ಹಿಂದೆ ಇಡೀ ಜಿಲ್ಲೆಯ ವಿಶ್ವವಿದ್ಯಾಲಯವಾಗಿ ಬದಲಾವಣೆ ಮಾಡಲಾಗಿದೆ. ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಲಾಗಿದೆ. ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಈಗ ಇಡೀ ಜಿಲ್ಲೆಯ 47 ಪ್ರಥಮ ದರ್ಜೆ ಕಾಲೇಜುಗಳು ಬರ್ತವೆ ಮತ್ತು ಇಡೀ ಜಿಲ್ಲೆಯ ಎಲ್ಲ BEd ಮತ್ತು MPed ಕಾಲೇಜುಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತವೆ. ಈಗಾಗಲೇ ಈ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 4500ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ದಾಖಲೆಯ ಸಂಖ್ಯೆ. ನಮ್ಮ ಮೈಸೂರು ಮಹಾರಾಜ ಕಾಲೇಜು, ಯುವರಾಜ ಕಾಲೇಜಲ್ಲೂ ಈ ಸಂಖ್ಯೆಯ ವಿದ್ಯಾರ್ಥಿಗಳಿಲ್ಲ. ಇಲ್ಲಿ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಕೋರ್ಸ್ಗಳಿದ್ದಾವೆ. ಇತ್ತೀಚೆಗೆ MCA ಮತ್ತು MBA ಕೋರ್ಸ್ಗಳು ಮಂಜೂರಾಗಿದ್ದಾವೆ. ಮನೆಯ ಬಾಗಿಲಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಸಿಕ್ಕುವಂಥ ಎಲ್ಲ ಸೌಕರ್ಯಗಳ ಏರ್ಪಾಡುಗಳು ಆಗಿದ್ದಾವೆ. ಈಗಿರುವಾಗ ಮತ್ತೆ ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಶ್ನೆ ಯಾಕೆ? ಈ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳ್ತಾನೆ. ನೀವು ಏನು ಮಾತು ಕೊಟ್ರಿ, ವರ್ಷಕ್ಕೆ 2 ಕೋಟಿ ಹಣ ಕೊಡ್ತೀವಿ ಅಂತೇಳಿ, ಹಣವನ್ನು ಕೊಟ್ಟು ವಿಶ್ವವಿದ್ಯಾಲಯನ ಶಕ್ತಿಗೊಳಿಸುವಂಥ ಕೆಲಸವನ್ನು ಮಾಡಬೇಕೇ ಪರಂತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಕೆಲಸವನ್ನಲ್ಲ. ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯವನ್ನು ನೀವು ಮಂಜೂರು ಮಾಡಿದ್ದೀರಿ, ನಾವು ಸ್ವಾಗತಿಸ್ತೇವೆ. ಜಿಲ್ಲೆಯ ಜನ ಇದು ಬೇಸಾಯಕ್ಕೆ ಮಾಡಿಸಿದಂಥ ಇದು ಆ ಕಾಲಕ್ಕೆ ಕೋಲ್ಮನ್ ಕಾಲದಲ್ಲಿ ಇಲ್ಲಿ ಕೃಷಿ ಕಾಲೇಜ್ ಆಗಿದ್ದಂಥದ್ದು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ನೀವು ಮಾಡಿರುವಂಥ ನಿರ್ಣಯ ಸ್ವಾಗತಾರ್ಹ. ಆಗಿರುವಾಗ ಒಂದು ಸಾಮಾನ್ಯ ವಿಶ್ವವಿದ್ಯಾಲಯವನ್ನು ನೀವು ಮುಚ್ಚುವ ಪ್ರಯತ್ನ ಮತ್ತು ಚರ್ಚೆ ಯಾಕೆ? ನಾವು ಮೈಸೂರು, ಬೆಂಗಳೂರು, ಬೇರೆ ಕಡೆ ಅಲಿಯೋದು ನಿಂತಿದೆ. ನಮ್ಮ ಮಕ್ಕಳು ಮಂಡ್ಯಕ್ಕೆ ಬಂದು ಎಲ್ಲ ವಿಶ್ವವಿದ್ಯಾಲಯ ಸವಲತ್ತುಗಳನ್ನು ಪಡೆಯುವಂಥ ಅವಕಾಶ ಇವತ್ತು ಸಿಕ್ಕಿದೆ. ಹಾಗಾಗಿ 5 ವರ್ಷಗಳ ಹಿಂದೆ ಪ್ರಾರಂಭವಾಗಿ ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥ ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನವನ್ನು ಮಾತನ್ನು ಸರ್ಕಾರ ಕೂಡಲೇ ಬಿಡಬೇಕು. ನೀವು ಬಿಡದೆ ಹೋದರೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಹಿಂದೆ ಒಂದು ಆದೇಶ ಆಯಿತು, ಮತ್ತೆ ಮೈಸೂರು ಯೂನಿವರ್ಸಿಟಿಗೆ ಹೋಗಬೇಕು ಅಂತೇಳಿ. ಇಡೀ ವಿದ್ಯಾರ್ಥಿಗಳು 1.5 ತಿಂಗಳು ಚಳುವಳಿ ಮಾಡಿದ್ರು ಕ್ಯಾಂಪಸ್ನಲ್ಲಿ. 1.5 ತಿಂಗಳು ಮಂಡ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೀದಿಗೆ ಇಳಿದ್ರು. 1.5 ತಿಂಗಳು ಕಾಲೇಜ್ಗೆ ಹೋಗಲಿಲ್ಲ. ಮತ್ತೆ ಅದರ ಸ್ಥಾನಮಾನವನ್ನು ಕೊಟ್ಟರು. ಈಗ ಮತ್ತೆ ಯಾಕೆ ಚರ್ಚೆ? ಯಾರ ಅನುಕೂಲಕ್ಕೆ ಚರ್ಚೆ? ಇವತ್ತು ಓದುವ ಮಕ್ಕಳ ಸಂಖ್ಯೆ ಹೆಚ್ಚಳ ಆಗ್ತಾಯಿದೆ ಮತ್ತು ಪದವಿ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ನಾವು ಮಕ್ಕಳ ಏನು ಲಿಟ್ರೇಟ್ ರೇಟ್ ಇದೆಯಾ ಅದನ್ನು ಹೆಚ್ಚು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ. ಮತ್ತು ಕೇಂದ್ರದ ಮತ್ತು UGC ನಿಯಮಾವಳಿ ಏನು ಹೇಳ್ತದೆ, ಶೈಕ್ಷಣಿಕ ವಿಕೇಂದ್ರೀಕರಣ ಆಗಬೇಕು ಅಂಥೇಳಿ, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಆಗಬೇಕು ಅಂತೇಳಿ. ನೀವು ಈ ವಿಶ್ವವಿದ್ಯಾಲಯವನ್ನಿಗೆ ಶಕ್ತಿ ತುಂಬುವ ಬದಲು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನವನ್ನು ಮತ್ತು ಚರ್ಚೆಯನ್ನು ಈ ಕೂಡಲೇ ನಿಲ್ಲಿಸಬೇಕು. ನೀವೇನಾದರೂ ಮುಚ್ಚುವ ಪ್ರಯತ್ನಕ್ಕೆ ಮುಂದಾದರೆ ಒಂದು ದೊಡ್ಡ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ, ಜಿಲ್ಲೆಯ ಜನ ಮತ್ತು ಎಲ್ಲ ಸಂಘಟನೆಗಳು ಸೇರಿ. ಯಾಕೆಂದ್ರೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರೋದನ್ನೇ ಖುಷಿ ಪಡ್ತಾಯಿದ್ವಿ, ಸಂತೋಷ ಪಡ್ತಾಯಿದ್ವಿ. ಒಂದು ಸಾಮಾನ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನ ಯಾಕೆ? ಅದಕ್ಕೆ ಶಕ್ತಿ ತುಂಬಬೇಕು ನೀವು. ಮಂಡ್ಯ ವಿಶ್ವವಿದ್ಯಾಲಯ ಇವತ್ತಲ್ಲ ನಾಳೆ ಆಗಲೇಬೇಕಲ್ಲ, ಆಗಿದೆ. ನಮ್ಮ ಅದೃಷ್ಟ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನಡೆಯುವುದಕ್ಕೆ ಮತ್ತು ಶಕ್ತಿ ತುಂಬಿ ಎತ್ತರಕ್ಕೆ ಕೊಂಡೊಯ್ಬೇಕೆ ಪರಂತು ಅದನ್ನು ಮುಚ್ಚುವ ಪ್ರಯತ್ನ ಮತ್ತು ಚರ್ಚೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಇಲ್ಲಿರುವ ಎಲ್ಲ ಸಂಘಟನೆಗಳ ಆಗ್ರಹ. ಇದು ಇಡೀ ಜಿಲ್ಲೆಯ ಅಭಿಪ್ರಾಯ ಕೂಡ ಆಗಿದೆ. ಯಾರೋ ಒಬ್ಬರ ಇಬ್ಬರ ಹಿತಕ್ಕಾಗಿ ವಿಶ್ವವಿದ್ಯಾಲಯವನ್ನೇ ಬೆಲೆ ಕೊಡುವಂಥ ಪ್ರಯತ್ನ ಆಗಬಾರ್ದು. ಈಗೇನು ಮೈಸೂರು ವಿಶ್ವವಿದ್ಯಾಲಯ ಇತ್ತೀಚೆಗೆ ನಮಗೆ ಹಸ್ತಾಂತರ ಮಾಡಿದೆಯೋ ಆ 100 ಎಕರೆಗಳು ಮತ್ತು ಅಲ್ಲಿ ಕಟ್ಟಡಗಳನ್ನು ಬಳಸ್ಕೊಳ್ತಕ್ಕಂಥ, ಅಲ್ಲಿ ಕೇಂದ್ರ ಕಚೇರಿಯನ್ನು ಮಾಡ್ಕೊಳ್ತಕ್ಕಂಥ ಮತ್ತು ಎಲ್ಲ PG ಸೆಂಟರ್ಗಳನ್ನು, ಕೋರ್ಸ್ಗಳನ್ನು ನಡೆಸ್ತಕ್ಕಂಥ ಕೆಲಸಕ್ಕೂ ಈ ವಿಶ್ವವಿದ್ಯಾಲಯ ಮುಂದಾಗಬೇಕು. ಅದಕ್ಕೆ ಸರ್ಕಾರ ಒತ್ತಾಸೆಯಾಗಿ ನಿಲ್ಲಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಒಂದು ಸರ್ಕಾರ, ರಾಜ್ಯ ಆಳುವ ಒಡೆಯರು, ರಾಜರು, ಇವರು ಪ್ರತಿಯೊಂದನ್ನು ಮಾಡಿದ ನಂತರ ಕೆಡಗೋದು, ಮಾಡಿದ ನಂತರ ಪುನರ್ ಪರಿಶೀಲನೆ ಅನ್ನೋದು, ಮಾಡಿರೋದಕ್ಕೆ ಇನ್ನೊಂದಷ್ಟು ಮಾಡ್ತೀನಿ ಅಂತ ಹೇಳೋದು. ಏನು ಮಾಡ್ತಾ ಇದ್ದಾರೆ ಇವರು? ಏನು ಯೋಚನೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ? ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾನು ನಿಮ್ಮ ಮೂಲಕ ಒಂದು ಪ್ರಶ್ನೆ ಇಡ್ತೀನಿ. ದಯಮಾಡಿ ಬನ್ನಿ ಉಪಮುಖ್ಯಮಂತ್ರಿಗಳೇ ಮಂಡ್ಯಕ್ಕೆ. ನೀವೇನು ತುಂಬ ಹೊರದೇಶದಲ್ಲೇನು ವಾಸ ಮಾಡ್ತಾ ಇಲ್ಲ, ನಮ್ಮ ಪಕ್ಕದ ಜಿಲ್ಲೆಯವರು ನೀವು. ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳು ಬನ್ನಿ, ಜಿಲ್ಲೆಗೆ ಒಂದ್ಸಲ ಒಮ್ಮೆ ಬಂದು ಮಾತಾಡೋಣ. ಏನಿದೆ ಕಾರ್ಯಯೋಜನೆ, ಏನಿದೆ ನಿಮ್ಮ ಆಲೋಚನೆ? ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ತೀರಾ, ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿನ್ನೀರಲ್ಲಿ ಪ್ರವಾಸೋದ್ಯಮ ಅಂತೀರಾ. ಏನು ಮಾಡಕ್ಕೆ ಹೊರಟಿದ್ದೀರಿ ಮಂಡ್ಯನ?
ಮಾಡೋದಾದರೆ ಬನ್ನಿ ಮಾತಾಡೋಣ, ಅದಕ್ಕೇನಂತೆ, ಅಭಿಪ್ರಾಯ ತಗೊಳ್ಳಿ, ನಾವು ನೀವು ಸಂವಾದ ಮಾಡೋಣ. ಇನ್ನೂ ಏನಾದರೂ ನಮ್ಮ ಆಲೋಚನೆ ಇದ್ದರೆ ನೀವು ಸ್ವೀಕಾರ ಮಾಡಿ, ನಿಮ್ಮಿಂದ ಇನ್ನೂ ಒಳ್ಳೆಯದಾಗೋದಾದರೆ ನಾವು ನಿಮ್ಮನ್ನು ಗೌರವಿಸ್ತೀವಿ. ಅದು ಬಿಟ್ಟು ಈ ರೀತಿ ಕುತ್ತಿದ ಕಡೆ ಈ ರೀತಿ ರಾಜಕಾರಣ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ನಡೆಯಲ್ಲ. ಇದು 66 ಸಂದರ್ಭದಲ್ಲಿ ಶಂಕರಗೌಡರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, 67 ಅಂತ ಕಾಣಿಸುತ್ತೆ. ಗೌರ್ನಮೆಂಟ್ ಕಾಲೇಜಿಗೆ ಒಂದು ಸಮಾರಂಭಕ್ಕೆ ಬಂದಿದ್ದರು ಅವರು ಮಾತನಾಡ್ತಾ ಮಂಡ್ಯ ಜಿಲ್ಲೆಯನ್ನು ಶೈಕ್ಷಣಿಕವಾಗಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ, ಮಂಡ್ಯಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಬಂದಿದೆ, ಇನ್ನು ಮೆಡಿಕಲ್ ಕಾಲೇಜ್ ಬರಬೇಕು, ಎಲ್ಲಕ್ಕಿಂತ ಕೃಷಿ ಕಾಲೇಜ್ ಮೊದಲು ಬರಬೇಕು, ಅದು ಬಂದಾದಮೇಲೆ ಮಂಡ್ಯದಲ್ಲಿ ಒಂದು ವಿಶ್ವವಿದ್ಯಾಲಯವು ಪ್ರಾರಂಭ ಆಗಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದಾಗ ವಿದ್ಯಾರ್ಥಿಗಳಾಗಿದ್ದಂಥ ನಾವು ಅವರ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳದೆ ನಕ್ಕಾಡದ್ದು ಉಂಟು. ಏನು ಮಂಡ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಬರುತ್ತಾ, ಕೃಷಿ ಕಾಲೇಜ್ ಬರುತ್ತಾ, ಇದು ಸಾಧ್ಯವಾ ಅನ್ನುವಂಥ ರೀತಿಯಲ್ಲಿ ಅವತ್ತಿನ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದು. ಆದರೆ ನಾವು ಬದುಕಿದ್ದಾಗಲೇ ಮೆಡಿಕಲ್ ಕಾಲೇಜು ಕೂಡ ಬಂತು, ಕೃಷಿ ಕಾಲೇಜು ಕೂಡ ಬಂತು. ಕಳೆದ 5 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯ ಹಾಸನ ಚಾಮರಾಜನಗರದ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಪ್ರಗತಿ ಹಾದಿಯಲ್ಲಿದೆ. ಮುಂಚೆ ಇದು ಕೇಂದ್ರೀಕೃತ ವಿಶ್ವವಿದ್ಯಾಲಯ ಆಗಿತ್ತು, ಆ ಕಾಲೇಜಿಗಷ್ಟೇ ವಿಶ್ವವಿದ್ಯಾಲಯ ಸೀಮಿತವಾಗಿತ್ತು. ಇದನ್ನು ಕಳೆದ 2 ವರ್ಷಗಳ ಹಿಂದೆ ಇಡೀ ಜಿಲ್ಲೆಯ ವಿಶ್ವವಿದ್ಯಾಲಯವಾಗಿ ಬದಲಾವಣೆ ಮಾಡಲಾಗಿದೆ, ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಲಾಗಿದೆ. ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಈಗ ಇಡೀ ಜಿಲ್ಲೆಯ 47 ಪ್ರಥಮ ದರ್ಜೆ ಕಾಲೇಜುಗಳು ಬರ್ತವೆ ಮತ್ತು ಇಡೀ ಜಿಲ್ಲೆಯ ಎಲ್ಲ BEd ಮತ್ತು MPEd ಕಾಲೇಜುಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತವೆ. ಈಗಾಗಲೇ ಈ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 4500ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ದಾಖಲೆಯ ಸಂಖ್ಯೆ. ನಮ್ಮ ಮೈಸೂರು ಮಹಾರಾಜ ಕಾಲೇಜು, ಯುವರಾಜ ಕಾಲೇಜಲ್ಲೂ ಈ ಸಂಖ್ಯೆಯ ವಿದ್ಯಾರ್ಥಿಗಳಿಲ್ಲ. ಇಲ್ಲಿ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಕೋರ್ಸ್ಗಳಿದ್ದಾವೆ. ಇತ್ತೀಚೆಗೆ MCA ಮತ್ತು MBA ಕೋರ್ಸ್ಗಳು ಮಂಜೂರಾಗಿದ್ದಾವೆ. ಮನೆಯ ಬಾಗಿಲಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಸಿಕ್ಕುವಂಥ ಎಲ್ಲ ಸೌಕರ್ಯಗಳ ಏರ್ಪಾಡುಗಳು ಆಗಿದ್ದಾವೆ. ಈಗಿರುವಾಗ ಮತ್ತೆ ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಶ್ನೆ ಯಾಕೆ? ಈ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳ್ತಾನೆ. ನೀವು ಏನು ಮಾತು ಕೊಟ್ರಿ, ವರ್ಷಕ್ಕೆ 2 ಕೋಟಿ ಹಣ ಕೊಡ್ತೀವಿ ಅಂತೇಳಿ, ಹಣವನ್ನು ಕೊಟ್ಟು ವಿಶ್ವವಿದ್ಯಾಲಯನ ಶಕ್ತಿಗೊಳಿಸುವಂಥ ಕೆಲಸವನ್ನು ಮಾಡಬೇಕೇ ಪರಂತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಕೆಲಸವನ್ನಲ್ಲ. ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯವನ್ನು ನೀವು ಮಂಜೂರು ಮಾಡಿದ್ದೀರಿ, ನಾವು ಸ್ವಾಗತಿಸ್ತೇವೆ. ಜಿಲ್ಲೆಯ ಜನ ಇದು ಬೇಸಾಯಕ್ಕೆ ಏಳು ಮಾಡಿಸಿದಂಥ ಇದು. ಆ ಕಾಲಕ್ಕೆ ಕೋಲ್ಮನ್ ಕಾಲದಲ್ಲಿ ಇಲ್ಲಿ ಕೃಷಿ ಕಾಲೇಜ್ ಆಗಿದ್ದಂಥದ್ದು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ನೀವು ಮಾಡಿರುವಂಥ ನಿರ್ಣಯ ಸ್ವಾಗತಾರ್ಹ. ಆಗಿರುವಾಗ ಒಂದು ಸಾಮಾನ್ಯ ವಿಶ್ವವಿದ್ಯಾಲಯವನ್ನು ನೀವು ಮುಚ್ಚುವ ಪ್ರಯತ್ನ ಮತ್ತು ಚರ್ಚೆ ಯಾಕೆ? ನಾವು ಮೈಸೂರು, ಬೆಂಗಳೂರು, ಬೇರೆ ಕಡೆ ಅಲಿಯೋದು ನಿಂತಿದೆ ನಮ್ಮ ಮಕ್ಕಳು. ಮಂಡ್ಯಕ್ಕೆ ಬಂದು ಎಲ್ಲ ವಿಶ್ವವಿದ್ಯಾಲಯ ಸವಲತ್ತುಗಳನ್ನು ಪಡೆಯುವಂಥ ಅವಕಾಶ ಇವತ್ತು ಸಿಕ್ಕಿದೆ. ಹಾಗಾಗಿ 5 ವರ್ಷಗಳ ಹಿಂದೆ ಪ್ರಾರಂಭವಾಗಿ ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥ ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನವನ್ನು ಮಾತನ್ನು ಸರ್ಕಾರ ಕೂಡಲೇ ಬಿಡಬೇಕು. ನೀವು ಬಿಡದೆ ಹೋದರೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಹಿಂದೆ ಇಂಥ ಒಂದು ಆದೇಶ ಆಯಿತು, ಮತ್ತೆ ಮೈಸೂರು ಯೂನಿವರ್ಸಿಟಿಗೆ ಹೋಗಬೇಕು ಅಂತೇಳಿ ಇಡೀ ವಿದ್ಯಾರ್ಥಿಗಳು 1.5 ತಿಂಗಳು ಚಳುವಳಿ ಮಾಡಿದ್ರು ಕ್ಯಾಂಪಸ್ನಲ್ಲಿ. 1.5 ತಿಂಗಳು ಮಂಡ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೀದಿಗೆ ಇಳಿದ್ರು. 1.5 ತಿಂಗಳು ಕಾಲೇಜ್ಗೆ ಹೋಗಲಿಲ್ಲ, ಮತ್ತೆ ಅದು ಸ್ಥಾನಮಾನವನ್ನು ಕೊಟ್ಟರು. ಈಗ ಮತ್ತೆ ಯಾಕೆ ಚರ್ಚೆ? ಯಾರ ಅನುಕೂಲಕ್ಕೆ ಚರ್ಚೆ? ಇವತ್ತು ಓದುವ ಮಕ್ಕಳ ಸಂಖ್ಯೆ ಹೆಚ್ಚಳ ಆಗ್ತಾಯಿದೆ ಮತ್ತು ಪದವಿ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ನಾವು ಮಕ್ಕಳ ಏನು ಲಿಟ್ರೇಟ್ ರೇಟ್ ಇದೆಯಾ ಅದನ್ನು ಹೆಚ್ಚು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ. ಮತ್ತು ಕೇಂದ್ರದ ಮತ್ತು UGC ನಿಯಮಾವಳಿ ಏನು ಹೇಳ್ತದೆ, ಶೈಕ್ಷಣಿಕ ವಿಕೇಂದ್ರೀಕರಣ ಆಗಬೇಕು ಅಂಥೇಳಿ, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಆಗಬೇಕು ಅಂತೇಳಿ. ನೀವು ಈ ವಿಶ್ವವಿದ್ಯಾಲಯವನ್ನಿಗೆ ಶಕ್ತಿ ತುಂಬುವ ಬದಲು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನವನ್ನು ಮತ್ತು ಚರ್ಚೆಯನ್ನು ಈ ಕೂಡಲೇ ನಿಲ್ಲಿಸಬೇಕು. ನೀವೇನಾದರೂ ಮುಚ್ಚುವ ಪ್ರಯತ್ನಕ್ಕೆ ಮುಂದಾದರೆ ಒಂದು ದೊಡ್ಡ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ, ಜಿಲ್ಲೆಯ ಜನ ಮತ್ತು ಎಲ್ಲ ಸಂಘಟನೆಗಳು ಸೇರಿ. ಯಾಕೆಂದ್ರೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರೋದನ್ನೇ ಖುಷಿ ಪಡ್ತಾಯಿದ್ವಿ, ಸಂತೋಷ ಪಡ್ತಾಯಿದ್ವಿ. ಒಂದು ಸಾಮಾನ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನ ಯಾಕೆ? ಅದಕ್ಕೆ ಶಕ್ತಿ ತುಂಬಬೇಕು ನೀವು. ಮಂಡ್ಯ ವಿಶ್ವವಿದ್ಯಾಲಯ ಇವತ್ತಲ್ಲ ನಾಳೆ ಆಗಲೇಬೇಕಲ್ಲ, ಆಗಿದೆ. ನಮ್ಮ ಅದೃಷ್ಟ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನಡೆಯುವುದಕ್ಕೆ ಮತ್ತು ಶಕ್ತಿ ತುಂಬಿ ಎತ್ತರಕ್ಕೆ ಕೊಂಡೊಯ್ಬೇಕೆ ಪರಂತು ಅದನ್ನು ಮುಚ್ಚುವ ಪ್ರಯತ್ನ ಮತ್ತು ಚರ್ಚೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಇಲ್ಲಿರುವ ಎಲ್ಲ ಸಂಘಟನೆಗಳ ಆಗ್ರಹ. ಇದು ಇಡೀ ಜಿಲ್ಲೆಯ ಅಭಿಪ್ರಾಯ ಕೂಡ ಆಗಿದೆ. ಯಾರೋ ಒಬ್ಬರ ಇಬ್ಬರ ಹಿತಕ್ಕಾಗಿ ವಿಶ್ವವಿದ್ಯಾಲಯವನ್ನೇ ಬೆಲೆ ಕೊಡುವಂಥ ಪ್ರಯತ್ನ ಆಗಬಾರ್ದು.
ಈಗೇನು ಮೈಸೂರು ವಿಶ್ವವಿದ್ಯಾಲಯ ಇತ್ತೀಚೆಗೆ ನಮಗೆ ಹಸ್ತಾಂತರ ಮಾಡಿದೆಯೋ ಆ 100 ಎಕರೆಗಳು ಮತ್ತು ಅಲ್ಲಿ ಕಟ್ಟಡಗಳನ್ನು ಬಳಸ್ಕೊಳ್ತಕ್ಕಂಥ ಅಲ್ಲಿ ಕೇಂದ್ರ ಕಚೇರಿಯನ್ನು ಮಾಡ್ಕೊಳ್ತಕ್ಕಂಥ ಮತ್ತು ಎಲ್ಲ PG ಸೆಂಟರ್ಗಳನ್ನು ಕೋರ್ಸ್ಗಳನ್ನು ನಡೆಸ್ತಕ್ಕಂಥ ಕೆಲಸಕ್ಕೂ ಈ ವಿಶ್ವವಿದ್ಯಾಲಯ ಮುಂದಾಗಬೇಕು. ಅದಕ್ಕೆ ಸರ್ಕಾರ ಒತ್ತಾಸೆಗೆ ನಿಲ್ಲಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಒಂದು ಸರ್ಕಾರ, ರಾಜ್ಯ ಆಳುವ ಒಡೆಯರು, ರಾಜರು ಇವರು ಪ್ರತಿಯೊಂದನ್ನು ಮಾಡಿದ ನಂತರ ಕೆಡಗೋದು, ಮಾಡಿದ ನಂತರ ಪುನರ್ ಪರಿಶೀಲನೆ ಅನ್ನೋದು, ಮಾಡಿರೋದಕ್ಕೆ ಇನ್ನೊಂದಷ್ಟು ಮಾಡ್ತೀನಿ ಅಂತ ಹೇಳೋದು. ಏನು ಮಾಡ್ತಾ ಇದ್ದಾರೆ ಇವರು? ಏನು ಯೋಚನೆ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ? ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾನು ನಿಮ್ಮ ಮೂಲಕ ಒಂದು ಪ್ರಶ್ನೆ ಇಡ್ತೀನಿ. ದಯಮಾಡಿ ಬನ್ನಿ ಉಪಮುಖ್ಯಮಂತ್ರಿಗಳೇ ಮಂಡ್ಯಕ್ಕೆ. ನೀವೇನು ತುಂಬ ಹೊರದೇಶದಲ್ಲೇನು ವಾಸ ಮಾಡ್ತಾ ಇಲ್ಲ, ನಮ್ಮ ಪಕ್ಕದ ಜಿಲ್ಲೆಯವರು ನೀವು, ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳು. ಬನ್ನಿ ಜಿಲ್ಲೆಗೆ ಒಂದ್ಸಲ ಒಮ್ಮೆ ಬಂದು ಮಾತಾಡೋಣ. ಏನಿದೆ ಕಾರ್ಯಯೋಜನೆ, ಏನಿದೆ ನಿಮ್ಮ ಆಲೋಚನೆ? ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ತೀರಾ, ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿನ್ನೀರಲ್ಲಿ ಪ್ರವಾಸೋದ್ಯಮ ಅಂತೀರಾ. ಏನು ಮಾಡಕ್ಕೆ ಹೊರಟಿದ್ದೀರಿ ಮಂಡ್ಯನ? ಮಾಡೋದಾದರೆ ಬನ್ನಿ ಮಾತಾಡೋಣ, ಅದಕ್ಕೇನಂತೆ. ಅಭಿಪ್ರಾಯ ತಗೊಳ್ಳಿ, ನಾವು ನೀವು ಸಂವಾದ ಮಾಡೋಣ. ಇನ್ನೂ ಏನಾದರೂ ನಮ್ಮ ಆಲೋಚನೆ ಇದ್ದರೆ ನೀವು ಸ್ವೀಕಾರ ಮಾಡಿ. ನಿಮ್ಮಿಂದ ಇನ್ನೂ ಒಳ್ಳೆಯದಾಗೋದಾದರೆ ನಾವು ನಿಮ್ಮನ್ನು ಗೌರವಿಸ್ತೀವಿ. ಅದು ಬಿಟ್ಟು ಈ ರೀತಿ ಕುತ್ತಿದ ಕಡೆ ಈ ರೀತಿ ರಾಜಕಾರಣ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ನಡೆಯಲ್ಲ. ಇದು 66 ಸಂದರ್ಭದಲ್ಲಿ ಶಂಕರಗೌಡರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, 67 ಅಂತ ಕಾಣಿಸುತ್ತೆ. ಗೌರ್ನಮೆಂಟ್ ಕಾಲೇಜಿಗೆ ಒಂದು ಸಮಾರಂಭಕ್ಕೆ ಬಂದಿದ್ದರು ಅವರು ಮಾತನಾಡ್ತಾ ಮಂಡ್ಯ ಜಿಲ್ಲೆಯನ್ನು ಶೈಕ್ಷಣಿಕವಾಗಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ, ಮಂಡ್ಯಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಬಂದಿದೆ, ಇನ್ನು ಮೆಡಿಕಲ್ ಕಾಲೇಜ್ ಬರಬೇಕು, ಎಲ್ಲಕ್ಕಿಂತ ಕೃಷಿ ಕಾಲೇಜು ಮೊದಲು ಬರಬೇಕು, ಅದು ಬಂದಾದಮೇಲೆ ಮಂಡ್ಯದಲ್ಲಿ ಒಂದು ವಿಶ್ವವಿದ್ಯಾಲಯವು ಪ್ರಾರಂಭ ಆಗಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದಾಗ ವಿದ್ಯಾರ್ಥಿಗಳಾಗಿದ್ದಂಥ ನಾವು ಅವರ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳದೆ ನಕ್ಕಾಡದ್ದು ಉಂಟು. ಏನು ಮಂಡ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಬರುತ್ತಾ, ಕೃಷಿ ಕಾಲೇಜ್ ಬರುತ್ತಾ, ಇದು ಸಾಧ್ಯವಾ ಅನ್ನುವಂಥ ರೀತಿಯಲ್ಲಿ ಅವತ್ತಿನ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದು. ಆದರೆ ನಾವು ಬದುಕಿದ್ದಾಗಲೇ ಮೆಡಿಕಲ್ ಕಾಲೇಜು ಕೂಡ ಬಂತು, ಕೃಷಿ ಕಾಲೇಜು ಕೂಡ ಬಂತು,